कन्फर्म. सोलो वर्सेस बिर्डी, पुणे पिंपरी चिंचवड वर्सेस सोनीपत हरियाणा. ಕಡೆ ಸ್ಕೋರ್ ಬೇಡ ಈ ಕಡೆ ಸ್ಕೋರ್ ಬೋರ್ಡ್ ಇಲ್ಲ ಇಲ್ಲಿಗೆ ಈಚೆ ಕಡೆ ಸ್ಕೋರ್ ಬೋರ್ಡ್ ಇಲ್ಲಿ ಎರಡರಲ್ಲಿ ಕೂಡ ಪಂದ್ಯ ಆರಂಭಗೊಂಡಿದೆ. ಕರ್ನಾಟಕ ಎಲ್ಬನ್ ವಿರುದ್ಧ ಶಿಗ್ನಾಪ್ 5-1 ಪಂದ್ಯ. ಆರಂಭಿಕ ಹಂತದಲ್ಲಿ 4 ಅಂಕದ ಮುನ್ನಡೆ ಕರ್ನಾಟಕ ಎಲ್ಬನ್ ತಂಡ. ಅದ್ಭುತವಾದ ಪ್ರಯತ್ನದಲ್ಲಿ ಸೂಪರ್ ಡೂಪರ್ ರೈಟ್ ಕರ್ನಾಟಕ. ಅಂಕನ 1ರಲ್ಲಿ ಕೂಡ ಬೆಕ್ಕೇರಿ ಮತ್ತು ತಮಿಳುನಾಡು. ಬೆಕ್ಕೇರಿ ತಂಡ ಮುನ್ನಡೆಯೊಂದಿಗೆ 10 ಅಂಕದ ಮುನ್ನಡೆಯೊಂದಿಗೆ. ಅಂಕನ 2ರಲ್ಲಿ ರಣರೋಚಕವಾದಂತಹ ಪಂದ್ಯ 10-1 ಪಂದ್ಯ. ಆಡ್ತಕ್ಕಂಥ ಆಟಗಾರ್ತಿಯರು ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದ ಪ್ರಸಿದ್ಧ ರಾಷ್ಟ್ರೀಯ ಆಟಗಾರ್ತಿಯರನ್ನ ಅಂಕಣದ ಬಲಭಾಗದಲ್ಲಿ ಕಾಣ್ತಾ ಇದೆ. ಮತ್ತೊಮ್ಮೆ ಕರ್ನಾಟಕ ತಂಡದ ದಾಳಿಗಾರರು ಯಶಸ್ಸನ್ನ ಕಾಣ್ತಾ ಇದ್ದಾರೆ. ನಡುವಾಡ ಸಿಗ್ನಾಪುರ್ ಇಸ್ ಅಕೌಂಟ್ ನಂಬರ್ 2. 14-3. ಯೂಟ್ಯೂಬ್ ನಲ್ಲಿ ಕೂಡ ನೇರ ಪ್ರಸಾರವಾಗ್ತಾ ಇದೆ. ಅದ್ರ ಜೊತೆಗೆ ಫೇಸ್ಬುಕ್ ನಲ್ಲಿ ಕೂಡ ನೇರ ಪ್ರಸಾರವಾಗ್ತಾ ಇದೆ. ನಾವೆಲ್ಲರೂ ಕೂಡ ಫೇಸ್ಬುಕ್ ನಲ್ಲಿ ಮೈವಾಳೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆಲ್ಲರಿಗೂ ಕೂಡ ಪಂದ್ಯಾವಳಿ ನೇರ ಪ್ರಸಾರ ಕಾಣಿಸ್ತಾ ಇದ್ದಾರೆ. ನಮ್ಮ ನೇರ ಪ್ರಸಾರವನ್ನ ದೊರಕಿಸಿಕೊಡ್ತಕ್ಕಂಥ ನಮ್ಮೆಲ್ಲ ಎಲೆಕ್ಟ್ರಿಷಿಯನ್ ದವರಿಗೆ, ಮೇನ್ ಟೆಕ್ನಿಷಿಯನ್ ದವರಿಗೆ, ಕ್ಯಾಮ್ರಾಮ್ಯಾನ್, ಸಬ್ ಕ್ಯಾಮ್ರಾಮ್ಯಾನ್ ದವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬಹಳ ಒಂದು ಉತ್ತಮ ರೀತಿಯಂತ ಪಂದ್ಯಾವಳಿಯನ್ನ ಛಾಯಾಚಿತ್ರೀಕರಣಗೊಳಿಸ್ತಕ್ಕಂಥ ನಮ್ಮ ನಿಡುಗುದಿಯ ಫೋಟೋ ಸ್ಟುಡಿಯೋ ಮಾಲೀಕರಿಗೆ ಅವರಿಗೂ ಕೂಡ 13-2 ಕಳೆದ ಬಾರಿ ಒಂದೇ ದಾಳಿಯಲ್ಲಿ ಅಂಕಣವನ್ನು ಖಾಲಿ ಮಾಡಿದಂತ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಶರವೇಗದ ದಾಳಿಗಾರ್ತಿ 5 ಜನ ಆಟಗಾರ್ತಿಯರ ನಡುವೆ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಅಂಕಣ 1ರಲ್ಲಿ ಕೂಡ 16-5 ಪಂದ್ಯ. 11 ಅಂಕದ ಮುನ್ನಡೆಯೊಂದಿಗೆ ಬೆಕ್ಕೆ ಅದ್ಭುತವಾದ ಪ್ರಯತ್ನ ಇತ್ತು, ಆದ್ರೂ ಕೂಡ ಯಶಸ್ಸನ್ನ ಕಾಣ್ತಾ ಇದ್ದಾರೆ.
Time out. First half, second time out to Tamil Nadu. Tamil Nadu captain or coach, no more your time out. First half time out is slow. Hello, Shobu, 1 second. ಅಂಕಣ 2ರಲ್ಲಿ 15-4 ಪಂದ್ಯ. ಚಿನ್ನಾಪುರ ತಂಡದ ಆಟಗಾರ ಕರ್ನಾಟಕ ತಂಡದ ಮೇಲೆ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಕರ್ನಾಟಕ ತಂಡದ ಪ್ರಮುಖ ದಾಳಿ ಭಾಗದಲ್ಲಿ 15-4 ಪಂದ್ಯ. 15-4. 4 ಜನ ಆಟಗಾರರ ನಡುವೆ ವೇಗದ ಪಾದಚಲನೆಯೊಂದಿಗೆ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಸ್ ಔಟ್ ಪಾಯಿಂಟ್ ಟು ಸಿಂಗಾಪುರ್. ಅಂಕಣ 1ರಲ್ಲಿ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 20 ಬೆಂಕೇರಿ 8 ತಮಿಳುನಾಡು. ಸೈಟ್ ಮಾಡ್ರಪ್ಪ. ಹದಿನೈದು 5 ಪಂದ್ಯ. ನೋಡ ಸಿಂಗಾಪುರ್ ಥರ್ಡ್ ಲೈನ್ ಡಿಸೈಡ್ ಲೈನ್. ಸಿಂಗಾಪುರ ತಂಡಕ್ಕೆ ಬಾಲ್ ಇಲ್ಲವೇ ಬನ್ನಿ. 5 ಜನ ಆಟಗಾರರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅದ್ಭುತವಾದ ಚೈಟ್ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಇರ್ತಕ್ಕೆ ಮುಂದಾಗ್ತಾ ಇದ್ದಾರೆ. 16-5 16-5. 4 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅದ್ಭುತವಾದ ಸ್ಕಿಲ್ ಸದ್ಬಳಕೆ ಆಗ್ತಾ ಇದೆ. 17-5 ಪಂದ್ಯ. 17-5 ಕರ್ನಾಟಕ. ಅಂಕಣ 1ರಲ್ಲಿ ಕೂಡ ಪಂದ್ಯ ಆರಂಭಗೊಂಡಿದೆ. ಪಂದ್ಯ. 23-8 in favor of Mahalakshmi Bekkeri, the court number 1. ಅಂಕಣ 2ರಲ್ಲಿ 18-6 ಪಂದ್ಯ. ಸುಪಡಿಗಲ ಆಟದ
ಅಂಕಣ 1ರಲ್ಲಿ ಅಂಕಣ 2ರಲ್ಲಿ ಮಧ್ಯಂತರ ವಿರಾಮ ಆಗ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ 18-6 ಇನ್ ಫೇವರ್ ಆಫ್ ಕರ್ನಾಟಕ ಎಲ್ಬರ್ಟ್ ಲೀಡಿಂಗ್ ಬೈ 12 ಪಾಯಿಂಟ್ಸ್. ಐಹೊಳೆ ಸರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಸತತವಾಗಿ ಇದು 8ನೇ ಬಾರಿಗೆ ಐಹೊಳೆ ಗಾಯನ್ ಸೀಸನ್ 8 ನಡೀತಾ ಇದೆ. ಇದೇ ದಿನಾಂಕ 22/1/2025 ಸ್ಥಳ ಇಲ್ಲೇ ನಡೀತಾ ಇದೆ. ಅದ್ರ ಜೊತೆಗೆ ಅದಕ್ಕೆ ವಿಶೇಷವಾದಂತಹ ವಿಶೇಷ ಆಮಂತ್ರಿತರು ಒಂದು ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ದೇಶದ ಮೂಲೆ ಮೂಲೆಯಲ್ಲಿ ಗೊತ್ತು ಮಾಡಿರುವಂತಹ ಚಿತ್ರರಂಗದ ಹಿರಿಯ ನಟಿಯಾಗಿರುವಂತಹ ಆಗಮಿಸ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡ್ಲಿಕ್ಕೆ ನಾವು ಆಗಮಿಸಬೇಕು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಅನೇಕ ಕಲಾವಿದರು ಕೂಡ ಆ ಒಂದು ವೇದಿಕೆಗೆ ಆಗಮಿಸಲಿದ್ದಾರೆ. ಅನೇಕ ಪರಮ ಪೂಜ್ಯರು ಕೂಡ ಈ ಸತತವಾಗಿ 3 ದಿನಗಳ ಕಾಲ ನಿರಂತರವಾಗಿ ಪರಮ ಪೂಜ್ಯರು ಆಗಮಿಸಲಿದ್ದಾರೆ. ತಾವೆಲ್ಲರೂ ಕೂಡ ಹೆಚ್ಚಿನ ಚರ್ಚೆಗೆ ಆಗಮಿಸಿ ಒಂದು ಕಾರ್ಯಕ್ರಮವನ್ನ ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. शिवशक्ती कोल्हापूर टीम मॅनेजर मिस्टर रमेश आपली आवश्यकता आहे. रमेश कुठे आहे आपण? रमेश उपरी रमेश अंकण 2ರಲ್ಲಿ हिंदवी कौला वर्सेस आबाजी फाउंडेशन बिर्डी. पुणे पिंपरी चिंचवड पोलीस वर्सेस सोनीपत हरियाणा. These all teams please get ready. पिंपरी चिंचवड पुणे पिंपरी चिंचवड पोलीस वर्सेस सोनीपत हरियाणा. हिंदवी कौला वर्सेस आबाजी फाउंडेशन बिर्डी. These all team managers please get ready. ಬೆಂಕೇರಿ ತಂಡಕ್ಕೆ ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆಗಿರುವಂತಹ ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯದ ಉಪನ್ಯಾಸಕರಾಗಿರುವಂತಹ ನಮ್ಮ ವಿಷ್ಣು ಶಿಂದೆ ಸರ್ ಅವರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಜೊತೆಗೆ ಕೋಚ್ ಆಗಿ ಪಾಪಾ ಪಾಟೀಲ್ ರವರು ಅನುಭವಿ ಮಾಜಿ ಆಟಗಾರರು ಬೆಂಕೇರಿ ತಂಡಕ್ಕೆ ಸಲಹೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಅಂಕಣ 2ರಲ್ಲಿ 18-10 ಪಂದ್ಯ. ಇದಾದ ನಂತರ ಇನ್ನೊಬ್ಬರು ಕರ್ನಾಟಕದ ಪೂಜಾ ಹಿರೇಮಠ ಅವರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದಾದ ನಂತರ ಅವರು ಕೂಡ ಒಂದು ಗೀತೆಯನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. 19-10 ಪಂದ್ಯ. ಅಂಕಣ 2ರಲ್ಲಿ ಟೈಮ್ ಶಿಗ್ನಾಪುರ ತಂಡಕ್ಕೆ ಬಾಲ್ ಕರ್ನಾಟಕ ಎಲ್ಬರ್ಟ್ ತಂಡದ ಪಾಲಿದೆ. 4 ಜನ ಆಟಗಾರ್ತಿಯರು ಅಂತಿಮ ಭಾಗದಲ್ಲಿ ಅದ್ಭುತವಾದ ಟ್ಯಾಕಲ್ ಜೊತೆಗೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಕರ್ನಾಟಕ ಎಲ್ಬರ್ಟ್ ತಂಡಕ್ಕೆ ಕೂಡ ಬಾಲಿಗೆ ಲೆಬ್ಬ ಮಾಡಿ ಅಂಕಣ 2ರಲ್ಲಿ ನಡೀತಕ್ಕಂಥ ಪಂದ್ಯ. ಆಡ ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತ ಒತ್ತಡ ಇದೆ. ಅಂಕದ ಹುಡುಕಾಟಕ್ಕಾಗಿ ಅದ್ಭುತವಾದ ದಾಳಿ ಆಗ್ತಾ ಇದೆ. 12 ಅಂಕಗಳ ಸಂಪಾದನೆಯೊಂದಿಗೆ ಕರ್ನಾಟಕ ತಂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಅಂಕಣ 1ರಲ್ಲಿ ಕೂಡ 27-13.
ತಮಿಳುನಾಡು ತಂಡಕ್ಕೆ ಬೆಕ್ಕೇರಿ ತಂಡದ ಆಟಗಾರ್ತಿಯರು ಆಘಾತವನ್ನ ನೀಡ್ತಾ ಇದ್ದಾರೆ ಆರಂಭದ ಉದ್ದಗಲೂ ಕೂಡ. ಇಪ್ಪತ್ತೆಂಟು 13 28-30 ಬೆಕ್ಕೇರಿ. ಅಂಕಣ 2ರಲ್ಲಿ ಅದ್ಭುತವಾದಂತಹ ಸ್ಟ್ರಗಲ್ ಬರ್ತಾ ಇದೆ, ಪ್ರಯತ್ನ ನಡೀತಾ ಇದೆ, ಇನ್ನೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಂತ ಪ್ರಯತ್ನ, ಇನ್ನೂ ಕೂಡ struggle ನಡೀತಾ ಇದೆ. ಎಂತ ಪ್ರಯತ್ನ, ಆದ್ರೂ ಕೂಡ ಕೊನೆ ಗಳಿಗೆವರೆಗೆ ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನಕ್ಕೆ ಒಂದ್ಸಲ ಜೋರ ಚಪ್ಪಾಳೆ ಬನ್ನಿ ಆಗ್ತಾರೆ. 12-22 ಕೊನೆಯ 4 ನಿಮಿಷ. The last 4 minutes go. 22-12 ಪಂದ್ಯ ಸಾಗ್ತಾ ಇದೆ. ಅಂಕಣ 2ರಲ್ಲಿ ಅತಿ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಸುಮಣಿಗಲಾಣದ 3 ಜನ ಆಟಗಾರ್ತಿಯ ನಡುವೆ ಕರ್ನಾಟಕ ಏರ್ಮನ್ ತಂಡದ ಪರವಾಗಿ ಚಿಂಚಲಿ ಮೂಲದ ಆಟಗಾರ್ತಿ ಯಾವುದೇ ಅಂಕವಿಲ್ಲದೆ ಮತ್ತೆ ವಾಪಸ್ ಆಗ್ತದೆ. ಶಿಂಗ್ನಾಪುರ ತಂಡಕ್ಕೆ ಮಾತ್ರ ಇಲ್ಲ ಬಾಪಾಟಿ ನಡು ಆಟ ಅಂಕ ಪಡೆಯಲೇಬೇಕಾದಂತ ಬಂಧನ ಹುಡುಕಾಟಕ್ಕಾಗಿ ಯಾವುದೇ ಅಂಕವಿಲ್ಲದೆ ಲಾಪಿಸ್ ಬಳಕೆ. ಸುಮಣಿಗಲಾಣದಲ್ಲಿ 7 ಜನ ಆಟಗಾರ್ತಿಯ ನಡುವೆ ಕಾದು ನೋಡಬೇಕಿಲ್ಲ. ಒಂದು ಬದಿಗೆ ಕಳಿಸ್ತಾ ಇದ್ದಾರೆ, ಪ್ರಯತ್ನ ನಡೀತಾ ಇದೆ. 2ನೇ ಅಂಕಕ್ಕೆ ಕೂಡ ಪ್ರಯತ್ನ ಪಟ್ಟರು, ಆದ್ರೂ ಕೂಡ ಒಂದು ಅಂಕದ ಸಂಪಾದನೆಯೊಂದಿಗೆ ತನಗೆ ಆಶ್ರಯ ಆಗ್ತಾ ಇದ್ದಾರೆ. ಅಂಕಣ 1ರಲ್ಲಿ 33-16 ನಿಜಾಂತರ ಅಂತರದಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ. ಪಂದ್ಯ ಕೊನೆ ಹಂತಕ್ಕೆ ಸಾಗುವ ನಿಟ್ಟಿನಲ್ಲಿ ಅಂಕಣ 1ರಲ್ಲಿ ಪರಶುರಾಮ ಮುಖ್ಯನ ಮತ್ತೊಮ್ಮೆ ತಮಿಳುನಾಡು ಮೂಲದ ಆಟ. ಅಂಕಣ 2ರಲ್ಲಿ ಸುಮಣಿಗಲಾಣದ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಶರವೇಗದ ದಾಳಿಗಾರ. ಲಾಸ್ಟ್ 2 minutes ಕೊನೆ 2 ನಿಮಿಷ. ಅಂಕಣ 1ರಲ್ಲಿ ಪಂದ್ಯ ಬಂದ ಮ್ಯಾಜಿಕ್ ಓವರ್ ವಿನ್ ಬೈ ಮಹಾಲಕ್ಷ್ಮಿ ಬೆಕ್ಕೇರಿ. ಅಂಕಣ 2ರಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗುತ್ತಾ ಇದೆ. ಬಾಕ್ಲೈನ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಸಬ್ಜೆಕ್ಟ್ ಆಗಿ ಬಂದಂತ ಆಟಗಾರ ಈ ಬಾರಿ ವಿಫಲ ಆಗ್ತಾ ಇದ್ದಾರೆ. 28-14 ಪಂದ್ಯ 28-40. हेलो हिंदवी कॉलर से आबादी फाउंडेशन बिरडी कोर्ट नंबर 1. दिस इज द लास्ट टाइम फाइनल कॉल बॉय. चला हिंदवी कॉलर गमना कंप्लेंट आहे पुन्हा नंबर 1 वर यायचा आबादी फाउंडेशन बिरडी करणार महिना तक बरಬೇಕು ಇದನ್ನು ವೇಟ್ ಮಾಡಿ. लास्ट मिनिट पुणे पिंपरी चिंचवड पोलीस वर्सेस सोनीपत हरियाणा. दिस इज ऑल्सो लास्ट टाइम फाइनल कॉल बॉय. पुणे पोलीस वर्सेस सोनीपत हरियाणा कोर्ट नंबर 2. Hindvi Kaula versus Abaji Birdi at court number 1. All teams, please come to the ground immediately. यार ಬೇಕಾದ ಆಡ್ಬಿಡ್ಲಾ
ಮ್ಯಾಚ್ ಇಸ್ ಓವರ್ ವಿನ್ ಬಾಯ್ ಕರ್ನಾಟಕ ಎಲ್ವಾ. ದಯವಿಟ್ಟು ಈ ಕಡೆಗೆ ಇಲ್ಲಿ ಮಹಿಳಾ ಗ್ಯಾಲರಿಯಲ್ಲಿ ಕೊಟ್ಟಂತ